ತುಂಬ ಇನ್ನೋಸೆಂಟ್ ಆ್ಯಂಡ್ ತುಂಬ ಒಳ್ಳೆ ಹುಡುಗಿರು ಇರ್ತಾರಲ್ಲ, ಅಂಥವ್ರಿಗೆ ಇಂಥ ಕೆಟ್ಟ ಹುಡುಗರು ಸಿಗ್ತಾರೆ. ಅವ್ರ ಜೀವನದಲ್ಲಿ ಈ ರೀತಿ ಕೆಟ್ಟ ವಿಷಯಗಳು ನಡೆಯುತ್ತೆ, ಕೊನೆಗೆ ಅವರ ಪ್ರಾಣವನ್ನೇ ಕಳ್ಕೊತಾರೆ. ಏನಕ್ಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಪುಣೆಯ ತ್ವಿಷಾ ಶರ್ಮಾ ಕೇಸ್ನ ನೀವು ತಿಳ್ಕೊಂಡ್ರೆ ನಿಮಗೂ ಹಾಗೆ ಅನಿಸುತ್ತೆ. ಆಕೆ MBA ಮಾಡಿದ್ದಾಳೆ, ಮೂವಿನ ಆ್ಯಕ್ಟ್ ಮಾಡಿದ್ದಾಳೆ, ಮಿಸ್ ಪುಣೆ ಆಗಿದ್ದಾಳೆ. ಆ್ಯಂಡ್ ಆಕೆಯ ಕೆರಿಯರ್ ಓರಿಯೆಂಟೆಡ್ ಇದ್ದಂಥ ಮೈಂಡ್ಸೆಟ್ನ ಬದಲಾಯಿಸಿ ತಾನು ಒಳ್ಳೆಯವನು ಅಂತ ನಂಬಿಸಿ ಮದುವೆಯಾದ ಮೊದಲನೇ ದಿನವೇ ಆತನ ನಿಜವಾದ ಕರಾಳ ಮುಖ ಏನು ಅಂತ ಸತ್ಯ ಆಚೆಗೆ ಗೊತ್ತಾಗುತ್ತೆ. ಗೊತ್ತಾದ ದಿನದಿಂದ ತ್ವಿಷಾ ಶರ್ಮಾ ಆಕೆ ಆಗಿರೋದಿಲ್ಲ. ನಿಮಗೆ ಗೊತ್ತಾ, ತುಂಬ ಹೆಣ್ಮಕ್ಳು ಜೋವಿಯಲ್ ಆಗಿರ್ತಾರೆ, ಎಲ್ಲರ ಜೊತೆಗೂ ಫ್ರೆಂಡ್ಲಿ ಆಗಿರ್ತಾರೆ. ಒಂದು ನಾಯಿ, ಸಣ್ಣದೊಂದು ನಾಯಿ ಮರಿ ಕಂಡು ಸಹ ಅದನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ, ಎಲ್ಲರ ಜೊತೆಗೆ ತುಂಬ ಫ್ರೆಂಡ್ಲಿಯಾಗಿ ಜೋವಿಯಲ್ ಆಗಿರ್ತಾರೆ. ಅಂಥ ಒಂದು ಕ್ಯಾರೆಕ್ಟ್ರು ತ್ವಿಷಾ ಶರ್ಮಾದು. ಏನದು ತ್ವಿಷಾ ಶರ್ಮಾ ಕೇಸ್? ಯಾಕೆ ತನ್ನ ಪ್ರಾಣವನ್ನು ಕಳ್ಕೊತಾಳೆ? ಆ ಪ್ರಾಣವನ್ನು ಆಕೆ ಕಳ್ಕೊತಾಳ ಅಥವಾ ಇವರಿಬ್ಬರು ಸೇರ್ಕೊಂಡು ಮುಗಿಸ್ತಾರ? CBI ತನಿಖೆ ಇವತ್ತಿಗೆ ಏನನ್ನ ಹೇಳುತ್ತೆ? ತ್ವಿಷಾ ಶರ್ಮಾ ಅವರ ತಂದೆ ಮತ್ತು ತಾಯಿಯ ಅವರ ಅಲಿಗೇಷನ್ ಏನು? ಎಕ್ಸ್ ಜಡ್ಜ್ ಆಗಿರುವಂಥ ಇವರಿಗೆ ಎಷ್ಟು ಲೂಪ್ ಹೋಲ್ಸ್ಗಳಿದೆ, ಏನೇನೆಲ್ಲ ಹೇಳಬೇಕು, ಏನೇನೆಲ್ಲ ಹೇಳಬಾರ್ದು? ಆ ಇನ್ಸಿಡೆಂಟ್ ನಡೆದಂಥ ಸಮಯದಲ್ಲಿ ಅವರ ಗಂಡ ಆಕೆಯನ್ನು ಕರ್ಕೊಂಡು ದೂರದಲ್ಲಿರುವಂಥ ಏಮ್ಸ್ ಹಾಸ್ಪಿಟಲ್ಗೆ ಏನಕ್ಕೆ ಹೋಗ್ತಾರೆ? ಈ ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ತ್ವಿಷಾ ಶರ್ಮಾ ಕೇಸ್. ಆ್ಯಂಡ್ ಈ ವಿಡಿಯೋ ನೋಡ್ತಿರೋವಂಥರಲ್ಲಿ ಒಂದು ರಿಕ್ವೆಸ್ಟು, ನಮಗೆ ಇಯರ್ ಎಂಡ್ ಒಳಗಡೆ ಈ ಗೋಲಿಂದ ಈ ಗೋಲ್ಗೆ ರೀಚ್ ಆಗಬೇಕು ಅನ್ನೋ ಒಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ಗೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಯಾಕಂದರೆ ಆ ಟಾರ್ಗೆಟ್ ರೀಚ್ ಆದಮೇಲೆ ಒಂದು ದೊಡ್ಡ ಡಿಸಿಷನ್ನ ನಾನು ತೊಗೊಳ್ಳೋದಿದೆ. ಸೊ ಹೋಪ್ ಯು ಗೈಸ್ ವಿಲ್ ಹೆಲ್ಪ್ ಮೀ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಬ್ಬರು ಇರ್ತಾರೆ, ತುಂಬ ಜೋವಿಯಲಾಗಿ ಎಲ್ಲರ ಜೊತೆಗೂ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಆ ಥರ ಇರ್ತಾರಲ್ಲ, ಆ ಒಂದು ಕ್ಯಾರೆಕ್ಟರ್ ತ್ವಿಷಾ ಶರ್ಮಾ ಅವ್ರದ್ದು. ಆಕೆ ಅಷ್ಟು ಜೋವಿಯಲ್ಲಾಗಿ ಇರೋದಕ್ಕೆ ಕಾರಣ ಯಾರು ಅಂತಂದರೆ ಅವರ ತಂದೆ ತಾಯಿ. ಯಾಕಂದರೆ ಅವಳಿಗೆ ಅಷ್ಟು ಫ್ರೀಡಮ್ ಕೊಟ್ಟಿರ್ತಾರೆ. ಅಷ್ಟು ಫ್ರೀಡಮ್ ಕೊಟ್ಟಿರುವಂಥ ಕಾರಣಕ್ಕೆ ಆಕೆ ಹೊಸ ವಿಚಾರಗಳನ್ನ ಪ್ರಯತ್ನ ಪಡ್ತಾ ಇರ್ತಾಳೆ. ತಾನು ಡಿಗ್ರಿನಲ್ಲಿದ್ದಾಗ ಅಷ್ಟು ಸುಂದರವಾಗಿರೋದನ್ನು ತುಂಬ ಜನ ಅಪ್ರಿಷಿಯೇಟ್ ಮಾಡಿರ್ತಾರಲ್ಲ, ಆಕೆಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಏನಂತ ಮಾಡಲಿಂಗ್ ಮಾಡಬೇಕು ಅಂತ ಹೇಳಿ ಮಾಡಲಿಂಗ್ ಸೇರ್ಕೊತಾಳೆ. ಮಾಡಲಿಂಗ್ ಸೇರ್ಕೊಂಡ ನಂತರ ಸುಮಾರು ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡ್ತಾಳೆ. ಅದಾದ ನಂತರ ಕೆಲವು ಮೂವೀಸ್ಗಳಿಗೂ ಕೂಡ ಅಪಾರ್ಚುನಿಟಿ ಸಿಗುತ್ತೆ. ಇನ್ಫ್ಯಾಕ್ಟ್ ಕನ್ನಡದಲ್ಲಿರುವಂಥ ದೀಕ್ಷಿತ್ ಶೆಟ್ಟಿ ಅವರ ಜೊತೆಗೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾಳೆ. ಬಟ್ ಆಫ್ಟರ್ ಸಮ್ ಟೈಮ್ ಆಕೆಗೆ ಸ್ವಲ್ಪ ರಿಯಲೈಸ್ ಆಗುತ್ತೆ, ಆ್ಯಕ್ಟಿಂಗ್ ನನಗೆ ಸೆಟ್ ಆಗೋದಿಲ್ಲ, ಆ್ಯಕ್ಟಿಂಗ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಕೂಡ ಕೊನೆಯದಾಗಿ ಮಾಡುವಂಥ ಮೂವಿನಲ್ಲಿರುವಂಥ ಕೋ ಆ್ಯಕ್ಟರ್ ಜೊತೆಗೆ ಹೇಳಿರುವಂಥ ಒಂದು ಮಾಹಿತಿ ಕೂಡ ಇದೆ. ತನ್ನ ಆ್ಯಕ್ಟಿಂಗ್ ಕರಿಯರ್ಗೆ ಫುಲ್ ಸ್ಟಾಪ್ ಕೊಟ್ಟು ಆಕೆ ಡಿಸ್ಟೆನ್ಸ್ MBAನ ಪರ್ಸ್ಯೂ ಮಾಡ್ತಾಳೆ. ಆ ಪರ್ಸ್ಯೂ ಮಾಡಬೇಕಾದ್ರೆ ಒಂದು ರೆಸ್ಟೋರೆಂಟಲ್ಲಿ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಇದರಿಂದ ಒಂದು ಅರ್ಥ ಆಗುತ್ತೆ, ಶಿ ವಾಸ್ ವೆರಿ ಮೆಚೂರ್ಡ್, ಶಿ ವಾಸ್ ವೆರಿ ಇಂಟೆಲಿಜೆಂಟ್, ಶಿ ಈಸ್ ವೆರಿ ಕೆರಿಯರ್ ಓರಿಯೆಂಟೆಡ್ ಅಂತ ಗೊತ್ತಾಗುತ್ತೆ. ಈ ವಿಷಯನ ತಿಳ್ಕೊಂಡ್ಮೇಲೆ ನನಗೆ ಗಾಬರಿ ಆಯಿತು. ಅವರ ಮನೆಯವರು ಆಕೆಗೆ ಫೋರ್ಸ್ ಮಾಡೋದಿಲ್ಲ ನಿನ್ನ ಮದುವೆ ಆಗು ಅಂತ ಹೇಳ್ಬಿಟ್ಟು, ಬಟ್ ಆಕೆನೇ ಒಂದು ನಿರ್ಧಾರವನ್ನು ತಗೊಂತಾಳೆ, ನಾನು ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು. ಸುಮಾರು ಜನ ಇವಾಗೆಲ್ಲ ಕೆರಿಯರ್ ಓರಿಯೆಂಟೆಡ್ ಇದ್ದಾಗ ಮದುವೆ ವಿಚಾರದಲ್ಲಿ ಇಂಟ್ರೆಸ್ಟ್ನ ತೋರಿಸೋದಿಲ್ಲ. ಇಂಡಿಪೆಂಡೆಂಟ್ ಆದ ತಕ್ಷಣ ಮನೆಯವ್ರು ಏನಾದರೂ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಅವರು ಇಗ್ನೋರ್ ಮಾಡ್ತಾರೆ. ಆದರೆ ತ್ವಿಷಾ ಶರ್ಮಾ ಆ ಥರ ಇರಲಿಲ್ಲ. ಶಿ ವಾಂಟೆಡ್ ಟು ಗೆಟ್ ಮ್ಯಾರಿ. ಸೊ ಅದಕ್ಕೆ ಆಕೆನೇ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಆಕೆಯ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತಾಳೆ. ಕ್ರಿಯೇಟ್ ಮಾಡಿ ಪ್ರೊಫೈಲ್ಸ್ನ ನೋಡಬೇಕಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾಳೆ. ಆ ವ್ಯಕ್ತಿಯನ್ನು ನೋಡಿದ ನಂತರ ನೆಕ್ಸ್ಟ್ ಪ್ರೊಫೈಲ್ಗೆ ಮೂವ್ ಆನ್ ಆಗುವುದೇ ಇಲ್ಲ. ಆ ವ್ಯಕ್ತಿಯ ಹೆಸರು ಸಮರ್ಥ್ ಸಿಂಗ್. ಆತ ಒಬ್ಬ ಅಡ್ವೊಕೇಟಾಗಿ ಕೆಲಸ ಮಾಡ್ತಿರ್ತಾನೆ. ಆತ ಕೆರಿಯರ್ ವೈಸು ಸೆಟ್ ಆಗಿರ್ತಾನೆ. ಫ್ಯಾಮಿಲಿನಲ್ಲಿ ಚೆಕ್ ಮಾಡಿದಾಗ ಆತನ ತಾಯಿ ಎಕ್ಸ್ ಜಡ್ಜ್ ಆಗಿರ್ತಾರೆ. ಈಕೆಗೆ ಸ್ವಲ್ಪ ಓಕೆ ದಿಸ್ ಪರ್ಸನ್ ಈಸ್ ಫೈನ್ ಫಾರ್ ಮೀ ಅನ್ನುವಂಥ ಒಂದು ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆನೇ ಆಕೆ ಆತನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಳೆ. ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಆಗುತ್ತೆ. ಕಾನ್ವರ್ಸೇಷನ್ ಆದಮೇಲೆ ಮೀಟ್ ಆಗ್ತಾರೆ. ಮೀಟ್ ಆದ ನಂತರ 1 ವರ್ಷಗಳ ಕಾಲ ಇವರ ಒಂದು ಕಾನ್ವರ್ಸೇಷನ್ ಅಂಡ್ ಮೀಟು ಟ್ರಾವೆಲ್ ಆಗುತ್ತೆ. ಸೊ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂತಾರೆ 1 ವರ್ಷಗಳ ಕಾಲ. ಅದಾದ ನಂತರ ಶಿ ಫೀಲ್ಡ್ ಲೈಕ್ ಹೀಸ್ ದ ರೈಟ್ ಪರ್ಸನ್, ಹೀಸ್ ದ ರೈಟ್ ಪಾರ್ಟ್ನರ್ ಫಾರ್ ಮೈ ಫ್ಯೂಚರ್ ಅಂತ ಡಿಸೈಡ್ ಮಾಡಿ ಅವರ ಮನೆಯವರಿಗೆ ಅಪ್ರೋಚ್ ಮಾಡಿದಾಗ ಇಬ್ಬರು ಮನೆಯವರು ಒಪ್ಕೊಂಡು ಮೇ 12, 2025 ಅವರ ಎಂಗೇಜ್ಮೆಂಟ್ ಆಗೇ ಹೋಗುತ್ತೆ. ಎಂಗೇಜ್ಮೆಂಟ್ ಆಗಿ ಸುಮಾರು 6 ತಿಂಗಳು ಕಳೆದ ನಂತರ ಡಿಸೆಂಬರ್ನಲ್ಲಿ ಅವರ ಮದುವೆ ಆಗ್ಬಿಡುತ್ತೆ. ಡಿಸೆಂಬರ್ನಲ್ಲಿ ಮದುವೆ ನಡೆಯುವಂಥ ಸಮಯದಲ್ಲಿ ಕೆಲವು ವಿಚಾರಗಳು ನಡೆಯುತ್ತೆ. ಅದನ್ನ ಅವರ ತಂದೆಯವರು ಹೇಳ್ತಾರೆ. ಯಾರು? ತ್ವಿಷಾ ಶರ್ಮಾ ಅವರ ತಂದೆ ಹೇಳ್ತಾರೆ, ನೋಡಿ ಮದುವೆ ನಡೆಯುವಂಥ ಸಮಯದಲ್ಲೇ ಒಂದು ರೆಡ್ ಫ್ಲಾಗ್ ಅನ್ನೋದು ಇವರು ಮನೆಯವ್ರಿಗೆ ಮತ್ತು ತ್ವಿಷಾಗೆ ರಿಯಲೈಸ್ ಆಗುತ್ತೆ. ಅದಕ್ಕೂ ಮುಂಚೆ ಮುಖವಾಡ ಹಾಕ್ಕೊಂಡು ಇವರು ತುಂಬ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಇವರು ಆ್ಯಕ್ಟಿಂಗ್ ಮಾಡ್ತಿರ್ತಾರೆ.
ಎಸ್ಪೆಷಲಿ ಸಮರ್ಥ್ ಸಿಂಗ್ ಈಕೆಯ ಜೊತೆಗೆ ತುಂಬಾ ಒಳ್ಳೆಯವನು, ತುಂಬಾ ಕೇರಿಂಗು, ಈ ತರ ಆಕ್ಟಿಂಗ್ ನ ಮಾಡ್ತಿರ್ತಾನೆ. ಮದುವೆ ಆಗುವಂತ ಸಮಯದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಡಿಲೇ ಆಯಿತು ಅನ್ನುವಂಥ ಕಾರಣಕ್ಕೆ ಸಮರ್ಥ್ ಸಿಂಗ್ ಅವರ ತಾಯಿ ಗಿರಿಬಾಲಾ ಸಿಂಗ್ ಅವರು ಎಕ್ಸ್ ಜಡ್ಜ್ ಆಗಿರ್ತಾರೆ, ಎಲೈಟ್ ಫ್ಯಾಮಿಲಿಯಿಂದ ಹೊಂದಿರ್ತಾರೆ. ಅವ್ರಿಗೊಂದು ರೆಸ್ಪೆಕ್ಟ್ಫುಲ್, ಅವ್ರಿಗೊಂದು ಲಕ್ಸುರಿಯಸ್ ಸೆಟಪ್ ಇರಬೇಕು, ಮದುವೆ ಅಂತಂದ್ರೆ ಗ್ರ್ಯಾಂಡ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಅವರ ಎಕ್ಸ್ಪೆಕ್ಟೇಷನ್ ಮೀಟ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಬೇಕು ಅಂತಾನೆ ತಡವಾಗಿ ಬರ್ತಾರೆ ಅನ್ನುವಂಥ ಮಾಹಿತಿನ ತ್ವಿಷಾ ಶರ್ಮಾ ಅವರ ತಂದೆನೇ ಒಂದು ನ್ಯೂಸ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ತ್ವಿಷಾ ಅವರ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾನೆ ಅಂತ ನೀವು ಕೇಳಿದರೆ ಅವರ ತಂದೆ, ಅವರ ತಾಯಿ, ಅವರ ಅಣ್ಣ ಬಂದು ಆರ್ಮಿನಲ್ಲಿ ಅಂದ್ರೆ ಮಿಲಿಟರಿನಲ್ಲಿ ವರ್ಕ್ ಮಾಡ್ತಾ ಇದ್ರು. ಮದುವೆ ಮುಗಿಸ್ಕೊಂಡು ತನ್ನ ಗಂಡನ ಮನೆಗೆ ಫಸ್ಟ್ ಡೇ ಹೋಗ್ಬೇಕಾದ್ರೇನೆ ಅಂದರೆ ಫಸ್ಟ್ ಡೇ ಎಂಟ್ರಿ ಕೊಡ್ತಾರಲ್ಲ ಮದುಮಗಳು, ಅವತ್ತೇ ಅರ್ಥ ಆಗುತ್ತೆ ತ್ವಿಷಾ ಅವರಿಗೆ ಇಲ್ಲೇನೋ ಸ್ವಲ್ಪ ಡಿಫ್ರೆಂಟಾಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಅವರ ಅತ್ತೆ ಮತ್ತು ಅವರ ಗಂಡ ಆಕೆಯನ್ನು ಟ್ರೀಟ್ ಮಾಡುವಂಥ ವಿಧಾನವೇ ಬದಲಾಗ್ಬಿಡುತ್ತೆ. ಅವ್ರ ಮನೆಗೇನೋ ಹೋಗಿ ಸೇರ್ಕೊಂತಾಳೆ. ಅದಾದ ನಂತರ ಸುಮಾರು ದಿನಗಳ ನಂತರ ಅವರ ಅಣ್ಣನಿಗೆ ಕಾಲ್ ಮಾಡಿ ಹೇಳ್ತಾಳೆ, ಅಣ್ಣ ಈ ರೀತಿ ಏನೋ ಸರಿ ಬರ್ತಿಲ್ಲ, ನನಗೆ ಸ್ವಲ್ಪ ಹಿಂಸೆ ಆಗ್ತಿದೆ, ನನಗೆ ಮೆಂಟಲಿ ಟಾರ್ಚರ್ ಆಗ್ತಿದೆ, ಸಮಥಿಂಗ್ ಏನೋ ಸರಿ ಬರ್ತಿಲ್ಲ ನಮ್ಮಿಬ್ರು ಮಧ್ಯೆ ಅಂತ ಒಂದು ಕಂಪ್ಲೇಂಟ್ನ ಮಾಡಿದಾಗ ಅವ್ರ ಅಣ್ಣ ಏನು ಹೇಳ್ತಾರೆ, ಮದುವೆ ಹೊಸದಾಗಿ ಆದಾಗ ಇದೆಲ್ಲ ಕಾಮನ್ನು, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಅವರು ಸಮಾಧಾನ ಮಾಡ್ತಾರೆ. ಯಾರನ್ನ? ತ್ವಿಷಾ ಅವ್ರನ್ನ. ಸೊ ಸರಿ ಅಂತ ಹೇಳ್ಬಿಟ್ಟು ತ್ವಿಷಾ ಸಂಹವ್ ಒಳಗಡೆ ಏನೇ ನಡೀತಿದ್ರು ಅದನ್ನ ಮನೆಯವ್ರಿಗೆ ಎಸ್ಪೆಷಲಿ ತಂದೆ ತಾಯಿಗೆ ಹೇಳ್ದೇನೆ ಒಳಗಡೆ ಅದೇನೇ ನಡೀತಿದ್ರು ಅದನ್ನ ಅವಳ ಒಳಗಡೆನೆ ಇಟ್ಕೊಂಡು ಮುಂದೆ ನಡೀತಾ ಇರ್ತಾಳೆ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ತ್ವಿಷಾ ಅವರು MBA ಮಾಡಿರ್ತಾರೆ, ಕೆಲಸ ಮಾಡ್ತಿರ್ತಾರಲ್ಲ, ಮದುವೆ ಆದ್ಮೇಲೆ ತ್ವಿಷಾ ಅವರು ಕೆಲಸವನ್ನ ಬಿಡಿಸ್ಬಿಡ್ತಾರಂತೆ, ಅಂದ್ರೆ ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ತ್ವಿಷಾ ಅವರ ಅತ್ತೆ ಇದಾರಲ್ಲ, ಅವರು ಬಂದು ಎಕ್ಸ್ ಜಡ್ಜ್, ಡಿಸ್ಟ್ರಿಕ್ಟ್ ಜಡ್ಜ್ ಮತ್ತೆ ಸೆಷನ್ ಕೋರ್ಟ್ಗೆ ಜಡ್ಜ್ ಆಗಿರ್ತಾರೆ, ಎಕ್ಸ್ ಜಡ್ಜ್. ಅವ್ರಿಗೆ ಸ್ವಲ್ಪ ಈ ಡಾಮಿನೆನ್ಸ್, ಸ್ವಲ್ಪ ಓವರ್ ಆಗಿ ಬಿಹೇವ್ ಮಾಡೋದು, ಈ ನಂದೇ ಎಲ್ಲ ನಡಿಬೇಕು, ನಾನು ಏನಂತೀನಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು, ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಂದ್ರೆ ತ್ವಿಷಾ ಮೊದಲೇ ಮಾಡಲಿಂಗ್ ಮಾಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಆಕೆಗೂ ಗೊತ್ತಿರುತ್ತೆ, ಯಾರಿಗೆ? ಅವರ ಅತ್ತೆಗೆ. ಆದ್ರೆ ಮದುವೆ ಆಗಿ ಹೋದಂತ ದಿನಗಳ ನಂತರ ತ್ವಿಷಾ ಅವರ ಪ್ರೊಫೈಲ್ ಅಲ್ಲಿ ಇದ್ದಂತ ಒಂದು ಮಾಡಲಿಂಗ್ಗೋಸ್ಕರ ಏನೇನು ಫೋಟೋಗ್ರಫಿ ಮಾಡಿರ್ತಾರೆ, ಕೆಲವು ಮೂವಿ ವಿಚಾರವಾಗಿ ಏನೇನು ಮಾಡಿರ್ತಾರೆ ಅದೆಲ್ಲವನ್ನ ಅವರ ಪ್ರೊಫೈಲ್ ಇಂದ ಡಿಲೀಟ್ ಮಾಡಿಸ್ತಾರಂತೆ. ಯಾರು? ಗಿರಿಬಾಲಾ ಅವರು. ಸೊ ಅಲ್ಲೇ ಅರ್ಥ ಆಗುತ್ತೆ ಅವರ ತಾಯಿ ಯಾವ ಲೆವೆಲ್ಗೆ ಒಂದು ಡಾಮಿನೆನ್ಸ್ನ ಮಾಡ್ತಿರ್ತಾರೆ, ಆಕೆಗೆ ಎಷ್ಟು ಸಪ್ರೆಸ್ ಮಾಡಿಸ್ತಿರ್ತಾರೆ ಅಂತ ಹೇಳ್ಬಿಟ್ಟು. ಆಕೆ ಆಲ್ರೆಡಿ ಕೆಲಸ ಬಿಟ್ಟಿರ್ತಾಳೆ, ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿರ್ತಾಳೆ. ಯಾರ ಮೇಲೆ? ಸಮರ್ಥ್ ಸಿಂಗ್ ಮೇಲೆ. ಆದ್ರೆ ಸಮರ್ಥ್ ಸಿಂಗ್ 1 ರೂಪಾಯಿನೂ ಸಹ ಕೊಡ್ತಿರೋದಿಲ್ವಂತೆ. ಸಣ್ಣ ಪುಟ್ಟ ಪರ್ಚೇಸ್ಗೂ ಸಹ ಆಕೆ ತನ್ನ ತಾಯಿಗೆ, ತನ್ನ ಅಣ್ಣನಿಗೆ ಕಾಲ್ ಮಾಡಿ, ಅಮೆಝಾನ್ ಇಂದ ಒಂದು ಪಾರ್ಸಲ್ ಬಂದಿದೆ, ಇದಕ್ಕೆ ಪೇಮೆಂಟ್ ಮಾಡಿ, ಈ ಥರ ಏನೋ ಹೊರಗಡೆ ಹೋಗಿದ್ದೀನಿ, ನನಗೆ ದುಡ್ಡು ಬೇಕು, ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಅವರ ತಂದೆ, ಅವರ ತಾಯಿ ಮತ್ತೆ ಅವರ ಅಣ್ಣನಿಗೆ ಕೇಳ್ತಿದ್ಲಂತೆ. ಸೊ ಅಲ್ಲೇ ಅರ್ಥ ಆಗಬೇಕು ಸಮರ್ಥ್ ಸಿಂಗ್ ಅವರ ಒಂದು ನಿಜವಾದ ಮುಖವಾಡವನ್ನು ಕಳಿಸಿದ ನಂತರ ಗೊತ್ತಾಗಿದೆ ಈಕೆಗೆ. ಗೊತ್ತಾದ ನಂತರ ತನ್ನ ಅಣ್ಣನಿಗೆ ಇನ್ಫಾರ್ಮ್ ಮಾಡಿದ್ರು ಸಹ ಅಣ್ಣ ಹೇಳಿದಂಥ ಮಾತುಗಳನ್ನು ಕೇಳಿಸ್ಕೊಂಡು ಸರಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಮುಂದಿನ ಹೆಜ್ಜೆಯನ್ನು ಇಟ್ಟಿರ್ತಾಳೆ. ಅವರ ಅಣ್ಣನಿಗೆ ಮದುವೆ ಸೆಟ್ ಆಗುತ್ತೆ. ಮದುವೆ ಸೆಟ್ ಆದಾಗ ತನ್ನ ತವರು ಮನೆಗೆ ವಾಪಸ್ ಬರ್ತಾಳೆ ತ್ವಿಷಾ ಮದುವೆ ಆಗೋದಕ್ಕೂ ಮುಂಚೆ ಯಾವ ಥರ ಇದ್ಲು ಅಂತ ಹೇಳ್ಬಿಟ್ಟು ಓಲ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಮದುವೆ ಆಗಿ ತವರು ಮನೆಗೆ ಹೋಗಿ ಸ್ವಲ್ಪ ದಿನಗಳ ನಂತರ ಯಾವಾಗ ಅಣ್ಣನ ಮದುವೆ ಸೆಟ್ ಆಗುತ್ತೋ ಅವಾಗ ತವರು ಮನೆಗೆ ಬಂದಾಗ ಆಕೆಯ ಮುಖವನ್ನು ನೋಡಿದಾಗ, ಆಕೆಯ ಆಕ್ಟಿವಿಟೀಸ್ನ ನೋಡಿದಾಗ, ಆಕೆನಲ್ಲಿ ಇರುವಂಥ ಎನರ್ಜಿನ ನೋಡಿದಾಗ ಎಲ್ರಿಗೂ ಡೌಟ್ ಬರುತ್ತೆ. ಒಂದು ಪ್ರಶ್ನೆಯನ್ನು ಸಹ ಕೇಳ್ತಾರೆ, ಏನಕ್ಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ, ಮುಖ ಏನಕ್ಕೆ ಒಂಥರ ಬಾಡೋದಂಗಿದೆ, ಯಾಕೆ ತುಂಬಾ ಲೈವ್ಲಿ ಆಗಿಲ್ಲ, ಮೊದಲಿದ್ದಲ್ಲ ಆ ರೀತಿ ಯಾಕಿಲ್ಲ ಅಂತ ಕೇಳಿದಾಗ ಆಕ್ಚುಲಿ ಆಕೆ ಇಗ್ನೋರ್ ಮಾಡ್ತಾಳೆ, ಏನು ಆನ್ಸರ್ ಮಾಡೋದಿಲ್ಲ. ಅಂದ್ರೆ ಒಳಗಡೆ ಕೆಲವು ವಿಚಾರಗಳು ನಡೀತಿರುತ್ತೆ, ಅದಕ್ಕೆ ಆ ವ್ಯಕ್ತಿ ಆ ಥರ ಆಗಿರ್ತಾರೆ. ಆಕೆ ಎಷ್ಟು ದಿನ ತನ್ನ ಅಣ್ಣನ ಮದುವೆಗೋಸ್ಕರ ತವ್ರ ಮನೆಯಲ್ಲಿ ಇರ್ತಾಳೋ ಅಷ್ಟು ದಿನ ಆಕೆಗೆ ಒಂಥರ ಹಾಲಿಡೇಸ್, ಜಾಲಿಡೇಸ್, ಒಂದು ಬ್ಯೂಟಿಫುಲ್ ಡೇಸ್ ಆಗಿರುತ್ತೆ. ಯಾಕೆ ಅಂತಂದರೆ ತನ್ನ ಗಂಡನ ಮನೆಯಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ ಇರೋದಿಲ್ಲ, ಆಕೆಗೆ ಇಷ್ಟ ಬಂದಂತೆ ಬದುಕುವಂಥ ಅವಕಾಶಗಳು ಇರೋದಿಲ್ಲ. ಮೇ 12ನೇ ತಾರೀಕೆ ಸುಮಾರು 7:30 ಆ ಟೈಮಲ್ಲಿ ತನ್ನ ಅಣ್ಣನ ಹೆಂಡತಿ ರಾಶಿ ಅರ್ಬೋಲ್ ಅವ್ರ ಜೊತೆಗೆ ಮಾತಾಡ್ತಾ ಇರ್ತಾರೆ. ಫೋನಲ್ಲಿ ಮಾತಾಡಬೇಕಾದ್ರೇ ತನ್ನ ಗಂಡ ಕಿರ್ಚೋದು ಇವ್ರಿಗೆ ಕೇಳಿಸುತ್ತೆ. ಯಾರಿಗೆ? ತ್ವಿಷಾ ಅವರ ಅತ್ತಿಗೆ, ಅಣ್ಣನ ಹೆಂಡತಿ ಇದಾರಲ್ಲ ಅವರಿಗೆ ಕೇಳಿಸುತ್ತಂತ. ಅವಾಗ ಕಾಲ್ ಕಟ್ ಆಗುತ್ತೆ. ಅದಾದ ನಂತರ ಸುಮಾರು 9:30ಕ್ಕೆ ಮತ್ತೆ ತನ್ನ ಅತ್ತಿಗೆಗೆ ಕಾಲ್ ಮಾಡಿ ಮಾತಾಡಬೇಕಾದ್ರೆ ಹೇಳ್ತಾಳಂತೆ, ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಸಮರ್ಥನ ಬೇರೆ ರೂಮಲ್ಲಿ ಮಲ್ಕೋ ಅಂತ ಹೇಳಿದ್ದೀನಿ ಅಂತ ಹೇಳ್ತಾಳಂತೆ. ಅದೇ ಟೈಮಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ, ಸ್ವಲ್ಪ ಹತ್ಕೊಂಡೆಲ್ಲ ಮಾತಾಡಿರ್ತಾಳಂತೆ. ಹಾಗೆ ಮಾತಾಡಬೇಕಾದ್ರೆ ಸಡನ್ ಆಗಿ ಸಮರ್ಥ ಕಿರ್ಚಾಡೋದು, ಜೋರಿಗೆ ಬೈಯೋದು ಇದನ್ನೆಲ್ಲ ಕೇಳಿಸ್ಕೊಂಡು ಸಡನ್ ಆಗಿ ಕಾಲ್ನ ಕಟ್ ಮಾಡಿಬಿಡ್ತಾಳೆ ಯಾರು? ತ್ವಿಷಾ. ಕಟ್ ಮಾಡಿದ ನಂತರ ಸುಮಾರು 9:29ಕ್ಕೆ ಅವರ ಅತ್ತಿಗೆ, ತ್ವಿಷಾ ಅವರ ಅತ್ತಿಗೆ ಮತ್ತೆ ಕಾಲ್ ಮಾಡ್ತಾರೆ, ಬಟ್ ಕಾಲ್ನ ಪಿಕ್ ಮಾಡೋದಿಲ್ಲ. 9:36ಕ್ಕೆ ತ್ವಿಷಾ ಅವರು ಅವರ ಅತ್ತಿಗೆಗೆ ಒಂದು ಮೆಸೇಜ್ನ ಹಾಕ್ತಾರಂತೆ, ನಾನು ಸತ್ತ ಮೇಲೆ ನನ್ನದು ಏನೇನಿದೆ ಬಿಲಾಂಗಿಂಗ್ಸು ಅದನ್ನ ಇವನಿಗೆ ತಗೊಳ್ಳೋದಿಕ್ಕೆ ಹೇಳು, ಅದು ಇವತ್ತಾಗೋದಿಲ್ಲ ನಾಳೆ ತಗೊಳ್ಳೋದಿಕ್ಕೆ ಹೇಳು, ಇವಾಗ ನಾನು ಪೀಸ್ಫುಲ್ ಆಗಿ ಸಾಯ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ನ ಹಾಕಿರ್ತಾರಂತೆ.
ಸುಮಾರು 10:05 ತನ್ನ ತಾಯಿಗೆ ಫೋನ್ ಮಾಡಿ ಮಾತಾಡಬೇಕಾದ್ರೆ ಆಲ್ ಆಫ್ ಅ ಸಡನ್ ಕಾಲ್ ಕಟ್ ಮಾಡ್ಬಿಡ್ತಾರಂತೆ. ಏನು ಜನರಲ್ ಆಗಿ ಮಾತಾಡಬೇಕಾದ್ರೆ ಇವ್ರ ಕಷ್ಟಗಳನ್ನ ಹೇಳ್ಕೊಂತಿರಲ್ಲ ತಾಯಿ ಹತ್ರ ತಂದೆ ಹತ್ರ. ತ್ವಿಷಾ ಅವರು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ತಂದೆ ತಾಯಿಗೆ ನನ್ನ ಕಷ್ಟ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾರೆ. ಅವ್ರ ಅಣ್ಣನ ಜೊತೆಗೆ ಅವ್ರ ಅತ್ತಿಗೆ ಜೊತೆಗೆ ಮಾತಾಡ್ತಿರ್ತಾರೆ, ಹೊತ್ತು ಅವ್ರ ತಂದೆ ತಾಯಿಗೆ ಹೇಳ್ತಿರೋದಿಲ್ಲ. 10:05 ಯಾವಾಗ ಫೋನ್ ಕಾಲ್ ಕಟ್ ಆಗುತ್ತೋ ಅದಾದ ನಂತರ ಸುಮಾರು 36 ಸಲ ಅವರ ತಾಯಿ, ಯಾರು ರಾಣಿ ಅವರು, ತ್ವಿಷಾ ಶರ್ಮಾ ಅವರ ತಾಯಿ ವಾಪಸ್ ಕಾಲ್ ಮಾಡ್ತಾರೆ. ಬಟ್ ಕಾಲ್ ಪಿಕ್ ಮಾಡೋದಿಲ್ಲ ತ್ವಿಷಾ. ಯಾವಾಗ ತ್ವಿಷಾ ಕಾಲ್ನ ಪಿಕ್ ಮಾಡ್ತಿರೋದಿಲ್ವೋ ಅವಾಗ ಅವ್ರ ತಾಯಿ ಗಿರಿಬಾಲ, ಅಂದ್ರೆ ತ್ವಿಷಾ ಅವರ ಅತ್ತೆ ಇದಾರಲ್ಲ, ಅವ್ರಿಗೆ ಫೋನ್ ಮಾಡ್ತಾರಂತೆ. ಗಿರಿಬಾಲ ಫೋನ್ನ ಪಿಕ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಸಮರ್ಥಿಗೆ ಫೋನ್ ಮಾಡ್ತಾರಂತೆ. ಅವರು ಸಹ 2-3 ಸಲ ಫೋನ್ ಮಾಡಿದಾಗ ಪಿಕ್ ಮಾಡೋದಿಲ್ಲ. ಸುಮಾರು 10 ನಿಮಿಷ ಆದ್ಮೇಲೆ ಗಿರಿಬಾಲ ಅವರು ಕಾಲ್ನ ಪಿಕ್ ಮಾಡ್ತಾರಂತೆ. ಪಿಕ್ ಮಾಡಿದ ನಂತರ ಚೆಕ್ ಮಾಡ್ತೀನಿ ಇರು ತ್ವಿಷಾ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೇಕಾದ್ರೆ ಗ್ರೌಂಡ್ ಫ್ಲೋರ್ ಹೋಗಿ ಚೆಕ್ ಮಾಡ್ತಾರಂತೆ, ಅಲ್ಲಿ ಇರೋದಿಲ್ವಂತೆ. ಅದಾದ ನಂತರ ಸಮರ್ಥನು ಕೂಡ ಆಚೆಗೆ ಬರ್ತಾನೆ. ಸಮರ್ಥ್ ಮತ್ತೆ ಗಿರಿಬಾಲ ಇಬ್ರು ಟೆರೆಸ್ ಮೇಲೆ ಹೋಗ್ತಾರಂತೆ. ಟೆರೆಸ್ ಮೇಲೆ ಹೋಗಿ ಚೆಕ್ ಮಾಡಬೇಕಾದ್ರೆ ತ್ವಿಷಾ ಆಲ್ರೆಡಿ ಹ್ಯಾಂಗ್ ಮಾಡ್ಕೊಂಡಿರ್ತಾಳಂತೆ. ಇದು ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಈ ಟೈಮಲ್ಲಿ ತ್ವಿಷಾ ಅವರ ತಾಯಿ ಗಿರಿಬಾಲ ಅವ್ರಿಗೆ ಫೋನ್ ಮಾಡಿರ್ತಾರಲ್ಲ, ಫೋನ್ ಮಾಡಿದಾಗ ನಾನು ಚೆಕ್ ಮಾಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡಿರ್ತಾರೆ ಅರೌಂಡ್ 10:10ಗೆ. ಇನ್ನು 10:26 ಆ ಟೈಮಲ್ಲಿ ಕಾಲ್ ಬಂದಿರುತ್ತೆ, ತ್ವಿಷಾ ಅವರ ತಾಯಿ ಅವ್ರದ್ದು ಕಾಲ್ ಬಂದಿರುತ್ತೆ. ಆ ಕಾಲ್ನ ಪಿಕ್ ಮಾಡಿ ಹೇಳ್ತಾರೆ ತ್ವಿಷಾ ಇನ್ನಿಲ್ಲ ಅಂತ ಹೇಳ್ಬಿಟ್ಟು. 10:26ಕ್ಕೆ ಯಾವಾಗ ಈ ಇನ್ಸಿಡೆಂಟ್ ನ ತಾಯಿ ಮತ್ತೆ ಮಗ ನೋಡ್ತಾರೋ, ಗಿರಿಬಾಲ ಮತ್ತೆ ಸಮರ್ಥ್ ನೋಡಿದ ನಂತರ ಸಮರ್ಥ್ ಮತ್ತೆ ಗಿರಿಬಾಲ ಇಬ್ರು ಸೇರಿ ಆಕೆಯನ್ನ ಅಲ್ಲಿಂದ ಇಳಿಸ್ಕೊಂಡು ಕೆಳಗೆ ಬರ್ತಾರಂತೆ. ಆ ಒಂದು CCTV ಕ್ಯಾಮ್ರಾ ಇದೆ. ಈ ಒಂದು ಇನ್ಸಿಡೆಂಟ್ ವೆರಿ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡ್ತಾ ಹೋಗಿ. ಅವರು ಹೇಳ್ತಿರೋದೇನಂದ್ರೆ ಒಂದು ಸ್ಟೂಲ್ ಮೇಲೆ ನಿಂತ್ಕೊಂಡು ಆಕೆ ಹ್ಯಾಂಗ್ ಮಾಡ್ಕೊಂಡಿರ್ತಾಳೆ ಒಂದು ವೈರ್ಗೆ ಅಂತ ಹೇಳ್ಬಿಟ್ಟು, ಆ ಟೆರೆಸ್ ಮೇಲೆ ಮಾಡ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಆಕೆಯನ್ನ ಫಸ್ಟ್ ನೋಡಿದ್ದು ಇವರು ಗಿರಿಬಾಲ ಅವರು ನೋಡಿದ ನಂತರ ಆಕೆಯನ್ನ, ಅಂದ್ರೆ ಯಾರು ಹ್ಯಾಂಗ್ ಮಾಡ್ಕೊಂಡಿರ್ತಾರಲ್ಲ ಸ್ಟೂಲ್ ಕೆಳಗೆ ಬಿದ್ದೋಗಿರುತ್ತೆ, ಕಾಲನ್ನ ಹಿಂಗ್ ಮೇಕ್ ಎತ್ತಿಟ್ಕೊಂತಾರೆ. ಇವನು ಬಂದ್ಬಿಟ್ಟು ಮಗ ಬಂದ್ಬಿಟ್ಟು ಅದನ್ನ ಬಿಚ್ತಾನೆ, ಕತ್ತಿಗೆ ಏನ್ ಕಟ್ಕೊಂಡಿರ್ತಾರೆ ಅದನ್ನ ಬಿಚ್ತಾನೆ ಅಂತ ಹೇಳ್ತಾರೆ. ಅದಾದ ನಂತರ ಅವರಿಬ್ರು ಸೇರ್ಕೊಂಡು ಕೆಳಗಡೆ ಇಳಿಸ್ಕೊಂಡ್ ಬರ್ತಾರೆ. ಮೆಟ್ಲಲ್ಲಿ ಇಳ್ಕೊಂಡು ಬಂದು ಅವ್ರನ್ನ, ಅಂದ್ರೆ ಇವರು ಇಬ್ರು ಸೇರ್ಕೊಂಡು ತ್ವಿಷಾ ಅವ್ರನ್ನ ಕೆಳಗೆ ಇಳಿಸ್ಕೊಂಡ್ ಬರ್ತಾರೆ. ಬಂದು ಅವರು ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಏಮ್ಸ್, ಭೋಪಾಲ್ ನಲ್ಲಿರುವಂತ ಏಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬಿಗ್ ಕ್ವಶನ್ ಏನಂದ್ರೆ, ಹತ್ತಿರದಲ್ಲಿರುವಂತ ಯಾವುದೇ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗದೆ ದೂರದಲ್ಲಿರುವಂತಹ ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ತನ್ನ ತಾಯಿ, ಎಸ್ಪೆಷಲಿ ತ್ವಿಷಾ ಅವರ ಫ್ಯಾಮಿಲಿನವರು ಅಲಿಗೇಷನ್ ಆಗ್ತಿದ್ದಾರೆ ಇವ್ರ ಮೇಲೆ. ಇದೆಲ್ಲ ಇನ್ಸಿಡೆಂಟ್ ಆದ ಮೇಲೆ ಅವರು ಸತ್ತೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಭೋಪಾಲ್ ಏಮ್ಸ್ ಹಾಸ್ಪಿಟಲ್ ನಲ್ಲಿ ತರಬೇಕಾದ್ರೆ ಅವರು ಸತ್ತೋಗಿದ್ದಾರೆ ತ್ವಿಷಾ ಅಂತ ಗೊತ್ತಾಗುತ್ತೆ. ಯಾವಾಗ ಇವರು ತಾಯಿ, ಇವ್ರ ಫ್ಯಾಮಿಲಿ ಗೊತ್ತಾಗುತ್ತೆ, ತ್ವಿಷಾ ಅವ್ರ ಫ್ಯಾಮಿಲಿ ಗೊತ್ತಾಗುತ್ತೋ ಅವ್ರು ಅಲ್ಲಿಗೆ ಬರ್ತಾರೆ. ಅವಾಗ ಈ ಒಂದು ಕೇಸು ಹೈ ಲೆವೆಲ್ಗೆ ಹೋಗುತ್ತೆ. ಯಾಕೆಂದ್ರೆ ದಿಸ್ ಇಸ್ ಅ ಹೈ ಪ್ರೊಫೈಲ್ ಕೇಸ್. ಏನಕ್ಕೆ ಹೈ ಪ್ರೊಫೈಲ್ ಕೇಸ್ ಅಂತಂದ್ರೆ, ತ್ವಿಷಾ ಅವರ ಅತ್ತೆ ಇದಾರಲ್ಲ, ಅವರು ಎಕ್ಸ್ ಜಡ್ಜ್ ಆಗಿರ್ತಾರೆ, ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ಗೆ ಜಡ್ಜ್ ಆಗಿರ್ತಾರೆ. ಸೊ ಅದೇ ಕಾರಣಕ್ಕೆ ಹೈ ಪ್ರೊಫೈಲ್ ಕೇಸ್ ಆಗಿರೋ ಕಾರಣಕ್ಕೆ ಒಂದು SIT ನ ರಚನೆ ಮಾಡ್ತಾರೆ. SIT ರಚನೆ ಮಾಡಿದ್ಮೇಲೆ ತನಿಖೆನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಂಡಿರ್ತಾರೆ ಯಾರು, ಗಿರಿಬಾಲ ಅವರ ಅತ್ತೆ. ತನ್ನ ಗಂಡ ತ್ವಿಷಾ ಅವರ ಗಂಡನನ್ನ ಮತ್ತೆ ಗಿರಿಬಾಲ ಅವ್ರನ್ನ ಸುಮಾರು ದಿನಗಳ ನಂತರ ಅರೆಸ್ಟ್ ಮಾಡ್ತಾರೆ. ಆಂಟಿಸಿಪೇಟರಿ ಬೇಲ್ ಕ್ಯಾನ್ಸಲ್ ಆಗುತ್ತೆ ಭೋಪಾಲ್ ಹೈಕೋರ್ಟ್ ಕಡೆಯಿಂದ. ಅದಕ್ಕೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ 8 ದಿನಗಳ ಕಾಲ ತ್ವಿಷಾ ಅವರ ದೇಹವನ್ನ ಫೈನಲ್ ಏನ್ ರೈಟ್ಸ್ ಇದೆ ಅದನ್ನ ಮಾಡೋದಿಕ್ಕೆ ಇವರು ಒಪ್ಕೊಳ್ಳೋದಿಲ್ಲ, ತ್ವಿಷಾ ಅವರ ಫ್ಯಾಮಿಲಿ ಕಡೆಯವರು. ಯಾಕೆ ಅಂತಂದ್ರೆ, ಭೋಪಾಲ್ ಏಮ್ಸ್ ಆಸ್ಪತ್ರೆಯಲ್ಲಿ ಆಟೋಪ್ಸಿ ರಿಪೋರ್ಟ್ ಏನ್ ಬಂದಿದೆ ದಟ್ ಈಸ್ ನಾಟ್ ಟ್ರೂ. ಆಕೆ ತನ್ನ ಪ್ರಾಣವನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಶಿ ಇಸ್ ನಾಟ್ ದಟ್ ವೀಕ್ ಮೈಂಡ್ ಸೆಟ್ ಇರುವಂತ ವ್ಯಕ್ತಿ ಅಲ್ಲ. ಶಿ ಇಸ್ ವೆರಿ ಜೋವಿಯಲ್ ಅಂಡ್ ಫ್ರೆಂಡ್ಲಿ ನೇಚರ್ ಇರೋಳು. ಆಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇವರ ಅಲಿಗೇಷನ್ ಆಗುತ್ತೆ. ಅದಾದ ನಂತರ ಇದು ಅಂದ್ರೆ ಲೈಕ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈ ಕೇಸ್ ತುಂಬಾ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಗಿರಿಬಾಲ ಅವರಿಗೆ ಒಂದು ಪವರ್ ಇರುತ್ತೆ ಆ ಲೆವೆಲಲ್ಲಿ, ಆ ಸರೌಂಡಿಂಗ್ ಅಲ್ಲಿ. ಅವರು ಆಬ್ವಿಯಸ್ಲಿ ಜಡ್ಜ್ ಆಗಿದ್ರು ಅಂದ್ರೆ ಅವ್ರಿಗೆ ಒಂದು ಪವರ್ ಇರುತ್ತೆ. ಅಲ್ಲಿ ಈ ವಿಕ್ಟಿಮ್ಸ್ ಅವ್ರ ಫ್ಯಾಮಿಲಿನವರು, ಫ್ರೆಂಡ್ಸ್ ಅವರು ಏನಾದ್ರು ಹೇಳ್ತಾ ಇದ್ದಾರೆ ಇನ್ಫಾರ್ಮೇಶನ್, ಅದು ಹೇಳ್ಬಾರ್ದು ಅನ್ನೋದಕ್ಕೆ ಅವ್ರ ಪವರ್ನ ಯಾವ ಲೆವೆಲ್ ಯೂಸ್ ಮಾಡ್ತಾರೆ ಅನ್ನೋದು ಎಲ್ಲರೂ ಕಂಡು ಬರುತ್ತೆ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಎಲ್ಲಾ ವಿಚಾರಗಳು ಆಚೆಗೆ ಬರುತ್ತೋ ಅವಾಗ ಇದಕ್ಕೆ CBI ಎಂಟ್ರಿ ಕೊಡುತ್ತೆ. CBI ಎಂಟ್ರಿ ಕೊಟ್ಟ ಮೇಲೆ ಸುಮಾರು 90 ದಿನಗಳ ಕಾಲ ಟೈಮ್ ಇರುತ್ತೆ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಚಾರ್ಜ್ ಶೀಟ್ ನ ಫೈಲ್ ಮಾಡೋದಕ್ಕೆ. ಆ 90 ದಿನಗಳಲ್ಲಿ ಅವ್ರು ಮಾಡ್ತಿರುವಂತ ಇನ್ವೆಸ್ಟಿಗೇಷನ್ ಎಲ್ಲ ಸುಮಾರು ಜನ ಕ್ಯಾಪ್ಚರ್ ಮಾಡಿ ಹಾಕಿರ್ತಾರೆ. ಮೇನ್ಲಿ ಅವ್ರು ಮಾಡಿದ್ದೇನೆಂದ್ರೆ, CBIನವರು ಆ ಒಂದು ಸೀನ್ ನ ಕ್ರಿಯೇಟ್ ಮಾಡ್ತಾರೆ. ತ್ವಿಷಾ ಶರ್ಮಾ ಅವರು ಟೆರೆಸ್ ಮೇಲೆ ಈ ರೀತಿ ಹ್ಯಾಂಗ್ ಮಾಡ್ಕೊಂಡಿರೋದನ್ನ ನೀವು ನೋಡಿದ್ರಿ ಅಲ್ವಾ, ಆ ಪ್ರೊಸೆಸ್ ನ ರೀಕ್ರಿಯೇಟ್ ಮಾಡಿ ಹೇಗೆ ನೀವು ಅವ್ರ ದೇಹವನ್ನ ಹೀಗೆ ತಗೊಂಬಂದ್ರಿ, ಏನ್ ನಡೀತು ಅಂತ ಹೇಳ್ಬಿಟ್ಟು ಎವ್ರಿ ಡೀಟೇಲ್ನು ಸಹ ಪಿಂಚ್ ಬೈ ಪಿಂಚ್, ಡೋಂಟ್ ಟ್ರಸ್ಟ್ ಮೀ, ಪಿಂಚ್ ಬೈ ಪಿಂಚ್ ಬಿಡದ ಹಾಗೆ ಅವರು ಎವ್ರಿ ಡೀಟೇಲ್ ನ ಕ್ಯಾಪ್ಚರ್ ಮಾಡ್ತಾರೆ. ತ್ವಿಷಾ ಅವರ ವೆಯ್ಟ್ ಎಷ್ಟಿರುತ್ತೆ ಅಷ್ಟೇ ವೆಯ್ಟ್ ಇರುವಂತ ಒಂದು ಡಮ್ಮಿ ಪ್ಲಾಸ್ಟಿಕ್ ಬಾಡಿನ ಅಲ್ಲಿಗೆ ಹ್ಯಾಂಗ್ ಮಾಡಿ, ಆ ಹ್ಯಾಂಗ್ ನ ಹೆಂಗೆ ಬಿಚ್ಚಿದ್ರಿ, ರೈಟ್ ಹ್ಯಾಂಡಲ್ ಬಿಚ್ಚಿದ್ರ, ಲೆಫ್ಟ್ ಹ್ಯಾಂಡಲ್ ಬಿಚ್ಚಿದ್ಮೇಲೆ ಏನ್ ಮಾಡಿದ್ರಿ, ಫಸ್ಟ್ ಏಡ್ ಮಾಡಿದ್ರ ಇಲ್ವಾ, CPR ಏನಾದ್ರು ಮಾಡಿದ್ರ ಇಲ್ವಾ, ಆಕೆದ ಜೀವ ಇತ್ತಾ ಇಲ್ವಾ, ಆಕೆಯನ್ನ ನೀವು ಯಾರು ಯಾವ ರೀತಿ ಕೆಳಗಡೆ
ತಗೊಂಡು ಹೋದ್ರಿ. ಅದಾದ ನಂತರ ಏನು ಮಾಡಿದ್ರಿ, ಪ್ರತಿಯೊಂದೂ ಪಿನ್ ಬೈ ಪಿನ್ ಎವ್ರಿ ಡೀಟೇಲ್ನ ರೀಕ್ರಿಯೇಟ್ ಮಾಡಿ ಕ್ಯಾಪ್ಚರ್ ಮಾಡ್ತಾರೆ, ರೆಕಾರ್ಡ್ ಮಾಡ್ಕೊತಾರೆ CBIನವರು. 90 ದಿನಗಳ ನಂತರ ಸುಮಾರು 636 ಪೇಜ್ಗಳಷ್ಟು ಚಾರ್ಜ್ ಶೀಟನ್ನು ಇವರು ಇವಾಗ ರಿಲೀಸ್ ಮಾಡಿದ್ದಾರೆ. ಇವಾಗ ತ್ವಿಷಾ ಅವರ ಅತ್ತೆ ಮತ್ತು ಗಂಡನ ಮೇಲೆ ಒಂದು ಅಲಿಗೇಷನ್ ಏನಿದೆ ಅಂದರೆ ಡೌರಿ ಕೇಸ್ ಇದೆ. ಆ್ಯಂಡ್ ಆಕೆಯನ್ನು ಫಿಸಿಕಲಿ ಆ್ಯಂಡ್ ಮೆಂಟಲಿ ಟಾರ್ಚರ್ ಮಾಡ್ತಿದ್ರು. ಆಕೆ ಅಂದರೆ ತ್ವಿಷಾ ಅವ್ರನ್ನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋದ್ರೂ ಸಹ ಶಿ ಈಸ್ ನಥಿಂಗ್ ಅನ್ನೋ ಥರ ಡಾಮಿನೇಟ್ ಮಾಡ್ತಿದ್ರು ಅತ್ತೆ ಮತ್ತು ಗಂಡ. ನೀನೇನು MBA ಮಾಡಿದ್ಯಾ, MBAಯಿಂದ ಏನು ಯೂಸ್ ಇದೆ, ಈ ಥರ ಹೇಳೋದು. ಆ್ಯಂಡ್ ನಿನಗೇನು ಗೊತ್ತಿಲ್ಲ ಅನ್ನೋದು, ನೀನು ಮಾಡಿರುವಂಥ ಮಾಡಲಿಂಗಲ್ಲಿರುವಂಥ ಫೋಟೋಸ್ಗಳನ್ನೆಲ್ಲ ಡಿಲೀಟ್ ಮಾಡು ಅನ್ನೋದು, ನೀನು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅನ್ನೋದು, ಆ್ಯಂಡ್ ದುಡ್ಡು ಕೊಡದೇ ಇರೋದು, ಕೆಲಸ ಬಿಡಿಸೋದು, ಇದೆಲ್ಲ ಏನಂತ ಹೇಳ್ತಾರೆ, ಇದೆಲ್ಲ ಹ್ಯುಮಿಲಿಯೇಷನ್. ಆಕೆ ಎಷ್ಟು ನೀವು ಥಿಂಕ್ ಮಾಡಿ, ಒಂದು ಹ್ಯಾಪಿಯಾಗಿದ್ದಂಥ ಒಂದು ಹುಡುಗಿ ಒಂದು ಮದುವೆ ಆದಮೇಲೆ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೆಯವ್ರಿಗೇ ಇಂಥ ನೀಚರು ಸಿಗ್ತಾರೆ ಅನ್ನೋದು ಬಿಗ್ ಕ್ವಶನ್. ಸದ್ಯಕ್ಕೆ CBIನವರು ಚಾರ್ಜ್ ಶೀಟ್ನ ರಿಲೀಸ್ ಮಾಡಿದರೆ ಆಗಸ್ಟ್ 17ನೇ ತಾರೀಕು. ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ಮೇಲೆ ಇವರಿಬ್ಬರ ಮೇಲೆ ಸುಮಾರು ಈ ಒಂದು ಡೌರಿ ವಿಚಾರವಾಗಿ, ಶೋಷಣೆ ವಿಚಾರವಾಗಿ ಒಂದಷ್ಟು ಕೇಸ್ಗಳು ಫೈಲ್ ಆಗಿದೆ. ಇವಾಗ ಇನ್ನೂ ತನಿಖೆ ಮುಂದುವರಿಯೋದು ಬಾಕಿ ಇದೆ. ಇನ್ನು 2-3 ಥರದ ತನಿಖೆಗಳನ್ನ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಟಿಗೆ ಒಂದು ರಿಕ್ವೆಸ್ಟ್ನ ಹಾಕ್ಕೊಂಡಿದ್ದಾರೆ. CBIನವರು ಈ ತನಿಖೆನ ಮುಂದುವರಿಸ್ತಾರೆ. ಏನಕ್ಕೆ ಈ ಕೇಸ್ನ ನಾನು ತೊಗೊಂಡೆ ಅಂತಂದರೆ, ನೋಡಿ, ಮದುವೆ ಆಗುವಂಥ ವಿಚಾರದಲ್ಲಿ ಒಂದು ಡಿಸಿಷನ್ ಮಾಡೋದಕ್ಕೂ ಮುಂಚೆ ಒಬ್ಬ ವ್ಯಕ್ತಿನ ಎಷ್ಟು ನಂಬುತ್ತೀವಿ, ಆ ನಂಬಿಕೆನ ಉಳಿಸ್ಕೊಳ್ಳುವಂಥ ನಂಬಿಕಸ್ಥರು ಇರ್ತಾರಾ ಇಲ್ವಾ, ಮುಖವಾಡ ಹಾಕ್ಕೊಂಡು ನಮ್ಮ ಮುಂದೆ ಆ್ಯಕ್ಟಿಂಗ್ ಮಾಡ್ತಾರಾ, ಈ ಎಲ್ಲ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಡಾಮಿನೆನ್ಸ್ ಅನ್ನುವಂಥ ಒಂದು ಮೈಂಡ್ ಸೆಟ್ಟು, ನಂದೇ ಎಲ್ಲ ನಡಿಬೇಕು, ಅವ್ರಿಗೇನು ಬೆಲೆ ಇಲ್ಲ ಆ್ಯಂಡ್ ರೆಸ್ಪೆಕ್ಟ್ ಕೊಡೋದಿಲ್ಲ, ಬೇರೆ ರೀತಿ ಟ್ರೀಟ್ ಮಾಡೋದು, ಇದೆಲ್ಲ ಕ್ಯಾರೆಕ್ಟರ್ಗಳನ್ನ ಅನಲೈಸ್ ಮಾಡೋದು ತಂದೆ ತಾಯಿಯವರ ಕರ್ತವ್ಯನೂ ಆಗುತ್ತೆ. ಎಷ್ಟೋ ಜನ ಹುಡುಗಿ ಲವ್ ಮಾಡಿರ್ತಾರೆ, ಹುಡುಗನ ಕ್ಯಾರೆಕ್ಟರ್ ನೋಡೋದಿಲ್ಲ, ಹುಡುಗನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡೋದಿಲ್ಲ, ಸುಮ್ಮನೆ ಲವ್ ಅಂದರೆ ಬೇಡ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರುವಂಥ ಎಷ್ಟೋ ಫ್ಯಾಮಿಲಿಗಳಿದ್ದಾವೆ. ಮೋಸ್ಟ್ಲಿ ನಾರ್ತ್ ಕಡೆ ಹೋದರೆ ಲವ್ವಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಲವ್ನ ಅಕ್ಸೆಪ್ಟ್ ಮಾಡ್ಕೊತಾರೆ ಅನ್ನೋದು ಒಂದು ನನ್ನ ಅಭಿಪ್ರಾಯ, ನಾನು ನೋಡಿರೋ ರೀತಿ. ಆ್ಯಂಡ್ ಇನ್ಫ್ಯಾಕ್ಟ್ ಅಲ್ಲಿ ಈ ದೊಡ್ಡ ಹೈ ಪ್ರೊಫೈಲ್ ಕೇಸ್ಗಳಿದೆಯಲ್ಲ, ಅದರಲ್ಲಿ ಏನಾದರೂ ಒಂದು ಈ ಥರ ಒಂದಷ್ಟು ವಿಷಯಗಳು ನಡೀತಾನೆ ಇದೆ. ಸುಮಾರು ವಿಚಾರಗಳಲ್ಲಿ ನಾವು ನೋಡೋದಾದರೆ ಹೈ ಪ್ರೊಫೈಲ್ ಕೇಸ್ಗಳಲ್ಲೇ ಈ ಥರ ಜಾಸ್ತಿ ನಡೆಯುತ್ತೆ. ಡೌರಿ, ದುಡ್ಡು ಅಂತ, ದುಡ್ಡಿರೋರೇ ದುಡ್ಡು ಅಂತ, ಏನೋ ಐ ಡೋಂಟ್ ನೋ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ತ್ವಿಷಾ ಶರ್ಮಾ ಅವರ ಕೇಸ್. ಮುಂದಿನ ದಿನಗಳಲ್ಲಿ ಒಂದು ಜಡ್ಜ್ಮೆಂಟ್ ಬಂದಾಗ ಇದೇ ಒಂದು ಕೇಸನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ